ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ರೀತಿಯಾದಂಥ ಹೋರಾಟಗಳು ನಡೆದಿವೆ. 1857ರ ದಂಗೆಯ ನಂತರ ಸಾಮೂಹಿಕ ನಾಯಕತ್ವದಲ್ಲಿ ವಿವಿಧ ಚಳವಳಿಗಳು, ವಿವಿಧ ರೀತಿಯಾದಂಥ ಪ್ರತಿಭಟನೆಗಳು ಬ್ರಿಟಿಷರ ವಿರುದ್ಧ ನಡೆದವು. ನೇರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದಂಥ ಮಠಗಳಲ್ಲಿ ಇಡೀ ಭಾರತದ ಇತಿಹಾಸವನ್ನು ಅವಲೋಕನ ನೋಡಿದಾಗ ಕರ್ನಾಟಕದ ವಿಜಾಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಇಂಚಿಗೇರಿ ಮಠ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತದೆ. ಈ ಇಂಚಿಗೇರಿ ಮಠಕ್ಕಿಂತ ಜೊತೆಗೆ ಬೇರೆ ಬೇರೆ ಮಠಗಳು ಕೂಡ ನಾವು ಹೋರಾಟದಲ್ಲಿದ್ದವು. ಆದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ನೇರವಾಗಿ ಬೆಂಬಲ ನೀಡಿ ಶಸ್ತ್ರಾಸ್ತ್ರ ತಯಾರಿಕೆ, ತರಬೇತಿ ಮತ್ತು ಪೂರೈಕೆ ಮೂರನ್ನು ನಿರ್ವಹಿಸಿದಂಥ ಏಕೈಕ ಮಠ ಇಡೀ ಭಾರತದಲ್ಲಿ ಯಾವುದಾದ್ರೂ ಇದ್ರೆ ಅದು ಇಂಚಿಗೇರಿ ಮಠ ಮಾತ್ರ. ಅದರ ಪೂಜ್ಯರಾಗಿರುವಂಥ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳು ನೇತೃತ್ವದಲ್ಲಿ ನೂರಾರು ಭಕ್ತರು ಸ್ವಾತಂತ್ರ್ಯದ ಹೋರಾಟಕ್ಕೆ ಕೈ ಜೋಡಿಸಿದರು. ಇಂಥ ಮಾಧವಾನಂದ ಪ್ರಭುಗಳು ಜನಜಾಗೃತಿ, ಸಾಂಸ್ಕೃತಿಕ ಪರಿವರ್ತನೆ ಮತ್ತು ಹೋರಾಟದ ಮೂಲಕ ಭಾರತೀಯ ಇತಿಹಾಸಕ್ಕೆ ಒಂದು ಹೊಸ ಭಾಷ್ಯ ಬರೆದರು. ಅದರ ಜೊತೆಗೆ ಸ್ವದೇಶಿ ಚಳವಳಿ, ಖಾದಿ ಚಳವಳಿ, ಅಸ್ಪೃಶ್ಯತೆ ವಿರೋಧಿ ಚಳವಳಿ, ಹೆಣ್ಣು ಮಕ್ಕಳಿಗೆ ಸಮಾನತೆ, ಹೀಗೆ ವಿವಿಧ ರೀತಿಯಲ್ಲಿ ಈ ಮಠ ಸ್ವಾತಂತ್ರ್ಯದ ಹೋರಾಟಕ್ಕೆ ಕೊಡುಗೆ ನೀಡಿದೆ. ಆದರೆ ಇಷ್ಟೊಂದು ಪ್ರಭಾವ ಬೀರಿದಂಥ ಈ ಮಠದ ಇತಿಹಾಸ ಪುಟದಲ್ಲಿ ಇಲ್ಲದೇ ಇರುವುದು ದುರಂತ. ನಾವು ಕರ್ನಾಟಕ ಇತಿಹಾಸವನ್ನು ಓದುವಾಗ ಹೈದರಾಲಿ, ಟಿಪ್ಪು ಸುಲ್ತಾನ್ ಹೋರಾಟ ನಂತರ ದೊಂಡಿಭಾವಾಗ ಓದ್ತೀವಿ, ಬದಾಮಿ ಬಂಡಾಯ ಓದ್ತೀವಿ, ಬೀದರ್ ಬಂಡಾಯ ಓದ್ತೀವಿ, ಸಿಂದಗಿ ಬಂಡಾಯ ಅದ, ಕಿತ್ತೂರು ಬಂಡಾಯ ಅದ, ಕೊಪ್ಪಳ ಬಂಡಾಯ ಅದ. ಆದ್ರೆ ಎಲ್ಲಿ ಇಂಚಿಗೇರಿ ಮಠದ ಒಂದು ಹೋರಾಟ, ಅವರ ಕೊಡುಗೆ ಸ್ಮರಿಸದೇ ಇರುವುದು ದುರಂತ. ಮುಂದಿನ ದಿನದಲ್ಲಿ ಆದರೂ ಈ ಮಠದ ಒಂದು ಕೊಡುಗೆ ಸ್ವಾತಂತ್ರ್ಯ ಪುಟದಲ್ಲಿ ಸೇರಿದರೆ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತ ನನ್ನ ಭಾವನೆ.